ತಾವೀಗ ಗಮನಿಸ್ತಾ ಇದ್ದೀರಾ. ದರ್ಶನ್ ಅವರನ್ನು ಕರೆ ತರಲಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮೋಸ್ಟ್ಲಿ ಸದ್ಯದಲ್ಲೇ ಕರ್ಕೊಂಡು ಓಕೆ ಪವಿತ್ರ ಗೌಡ ಅವರನ್ನು ಈಗ ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಆರ್ ಆರ್ ನಗರ ಪೊಲೀಸ್ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಪವಿತ್ರ ಅವರಲ್ಲೇ ಇರ್ತಕ್ಕಂಥದ್ದು. ಪವಿತ್ರ ಗೌಡ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಚಾರಣೆ ನಡೆಸ್ತಾ ಇದ್ದಾರೆ. 120B ಅಡಿಯಲ್ಲಿ ಇವರು ಕೂಡ ಬರ್ತಾರೆ. ಅಂದರೆ ಕೊಲೆಗೆ ಒಳಸಂಚು ಆರೋಪ ಇವ್ರ ಮೇಲೆ ಇದೆ. ಹಾಗಾಗಿ ಬಹುತೇಕ ಇವರನ್ನು ಬಂಧನಕ್ಕೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಮೊದಲಿಗೆ ವಶಕ್ಕೆ ಪಡೆದ ನಂತರ ಆಮೇಲೆ ಇವರ ಪಾತ್ರ ಇದೆ ಅಂತ ಏನಾದರೂ ಪೊಲೀಸರಿಗೆ ಅನಿಸಿದ್ರೆ ಮೇಲ್ನೋಟಕ್ಕೆ ಆಗ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ನಟಿ ಪವಿತ್ರ ಗೌಡ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಏನೋ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ, ಹಾಗಾಗಿ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಈಗ ರೇಣುಕಾಸ್ವಾಮಿ ಅವರ ಕೊಲೆ ಕೂಡ ಆಗಿರೋದ್ರಿಂದ ಕೊಲೆ ಮಾಡಿದವರು, ಕೊಲೆಗೆ ಸಂಚನ್ನು ರೂಪಿಸಿದವರು, ಕೊಲೆಗೆ ಯಾರು ಪ್ರೇರೇಪಣೆಯನ್ನು ಕೊಟ್ಟರು, ಇದೆಲ್ಲವನ್ನ ಕೂಡ ನೋಡಬೇಕಾಗುತ್ತೆ ಈ ಪ್ರಕರಣದಲ್ಲಿ. ಕೊಲೆ ಮಾಡಿದವ್ರದ್ದು ಎಷ್ಟೋ ದೊಡ್ಡ ಅಪರಾಧವೋ ಕೊಲೆ ಮಾಡಿಸುವುದೂ ಕೂಡ ಅಷ್ಟೇ ಅಪರಾಧ ಆಗುತ್ತೆ. ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ. ಹಾಗಾಗಿ ಇವಾಗ ಸದ್ಯಕ್ಕೆ ಪವಿತ್ರ ಗೌಡ ಅವರನ್ನು ಕರೆ ತಂದಿದ್ದಾರೆ ಪೊಲೀಸರು. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ನೋಡಬೇಕು ಇವತ್ತು ಸಾಯಂಕಾಲ ತನಕ ಹೆಕ್ಟಿಕ್ ಡೆವಲಪ್ಮೆಂಟ್ಸ್ ಆಗುತ್ತೆ. ಒಂದು ಕಡೆ ದರ್ಶನ್ ಅವರನ್ನ ಬಂಧಿಸ್ತಾರ, ಅವ್ರನ್ನ ಈಗಾಗಲೇ ಬೌರಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪವಿತ್ರ ಗೌಡ ಅವರ ಬಂಧನ ಆಗುತ್ತಾ, ಏನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಸದ್ಯಕ್ಕಂತೂ ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಪವಿತ್ರ ಗೌಡ ಅವರಿದ್ದಾರೆ. ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಪೊಲೀಸ್ ವಿಚಾರಣೆಯನ್ನು ಏನು ನಡೀತು, ಏನು ಘಟನೆ ನೋಡಿ ಕಾರ್ನಿಂದ ಇಳಿತಾ ಇರ್ತಕ್ಕಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಪವಿತ್ರ ಗೌಡ ಅವ್ರನ್ನ ಪೊಲೀಸರು ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸ್ತಾ ಇರ್ತಕ್ಕಂಥದ್ದು, ಅವ್ರನ್ನ ಕರ್ಕೊಂಡು ಬಂದಿರೋ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಾ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪವಿತ್ರ ಗೌಡ ಅವರ ವಿಚಾರಣೆ ಈಗ ನಡೀತಾ ಇದೆ. ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ತೀವ್ರವಾಗಿ. ಈ ಪ್ರಕರಣದಲ್ಲಿ ಇವರ ಪಾತ್ರ ಏನಾದರೂ ಇದೆಯಾ ಇಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಪವಿತ್ರ ಗೌಡ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಮೂರು ಕಡೆ ವಿಚಾರಣೆಗಳು ನಡೀತಾ ಇದೆ ಈ ಪ್ರಕರಣದಲ್ಲಿ. ಒಂದು ಕಡೆ ನಟ ದರ್ಶನ್, ಮತ್ತೊಂದು ಕಡೆ ಪವಿತ್ರ ಗೌಡ, ಮತ್ತೊಂದು ಕಡೆ ಉಳಿದಂತಹ ಸಹಚರರು ಮತ್ತು ಬಾಡಿಗಾರ್ಡ್ಸ್ ಏನು ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅವರ ವಿಚಾರಣೆ. ಇವೆಲ್ಲವೂ ಕೂಡ ಏಕಕಾಲಕ್ಕೆ ನಡೀತಾ ಇರತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಸಾಯಂಕಾಲದ ವೇಳೆಗೆ ಇದಕ್ಕೊಂದು ಕ್ಲೀನ್ ಪಿಕ್ಚರ್ ಸಿಗಬಹುದು. ಯಾರ ಪಾತ್ರ ಇದೆ ಇದರಲ್ಲಿ, ಯಾರಿಗೆ ಸುಪಾರಿ ಕೊಟ್ಟಿದ್ದಾರಾ ಇಲ್ವಾ, ಇವರುಗಳ ಪಾತ್ರ ಇದೆಯಾ ಇಲ್ವಾ, ಇವೆಲ್ಲವೂ ಕೂಡ ಕನ್ಫರ್ಮ್ ಆಗಬೇಕಾಗುತ್ತೆ. ಸದ್ಯಕ್ಕೆ ಕೊಲೆಗೆ ಒಳಸಂಚು ಆರೋಪದ ಮೇಲೆ ಪವಿತ್ರ ಗೌಡ ಅವರನ್ನು ಈಗ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಆ ಕೊಲೆಗೆ ಒಳಸಂಚನ್ನು ರೂಪಿಸಿದ್ದಾರೆ ಅಂತಕ್ಕಂಥದ್ದು ಪೊಲೀಸರ ಮೇಲ್ನೋಟಕ್ಕೆ ಗೊತ್ತಾಗಿರ್ತಕ್ಕಂಥ ವಿಚಾರ. ಹಾಗಾಗೇ ಪವಿತ್ರ ಗೌಡ ಅವರನ್ನು ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ನಲ್ಲಿ. ಲೇಡಿ ಪೊಲೀಸ್ ಇರ್ತಾರೆ, ಅವರೆಲ್ಲರೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿಯನ್ನು ಪಡ್ಕೋತಾರೆ. ಒಂದು ವೇಳೆ ಏನಾದರೂ ಪವಿತ್ರ ಗೌಡ ಅವರ ಪಾತ್ರ ಇದೆ ಅಂತ ಪೊಲೀಸರಿಗೆ ಮೇಲ್ನೋಟಕ್ಕೆ ಅನಿಸಿದ್ರೆ ಅವರನ್ನು ಕೂಡ ಬಂಧನಕ್ಕೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಏನಾದರೂ ಇವ್ರಿಗೂ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಏನಾದರೂ ಆದರೆ ಆಗ ಬೇಕಾದರೆ ಅವ್ರನ್ನ ನಿಜಕ್ಕೂ ಕೂಡ ಬೇಕಾದರೆ ಅವ್ರನ್ನ ಬಿಡುಗಡೆ ಮಾಡ್ಬೋದು ಸಾಯಂಕಾಲ ತನಕ ವಿಚಾರಣೆಯನ್ನು ಮಾಡಿಬಿಟ್ಟು. ಬಟ್ ಇಲ್ಲಿ ತನಕ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸಲ್ಲಿ ಪವಿತ್ರ ಗೌಡ, ದರ್ಶನ್ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ.